ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ PUCಗೆ ಸಂಬಂಧಿಸಿದಂತೆ ವಸತಿ ಶಾಲೆಗಳ ಒಂದು ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಿದ್ರಿ. ಅದರ ಒಂದು ರಿಸಲ್ಟನ್ನು ನಿನ್ನೆಗೆ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ರಿಲೀಸನ್ನು ಮಾಡಿದರು. ಆದರೆ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ ನೀವೇನಾದರೂ ಇಲ್ಲಿ ಹೋಗಿ ಅದಕ್ಕೆ ಕ್ಲಿಕ್ ಮಾಡಿದಾಗ ಈ ರೀತಿ ಸರ್ವರ್ ಬಿಸಿ ಬರ್ತಾ ಇದೆ. ಅಂದರೆ ಈ ಅಪ್ಲಿಕೇಶನ್ಸ್ ಕ್ಲಿಕ್ ಮಾಡಿದಾಗ ಮುಂದಿನ ಮಾಹಿತಿನೇ ತಿಳ್ಕೊಬೇಕಲ್ಲ. ಈಗ ನಮ್ಮದು ನಿನ್ನೆಗೆ ಅವರ ಒಂದು ಸ್ಕೆಡ್ಯೂಲ್ ಪ್ರಕಾರ 4ನೇ ತಾರೀಕಿಗೆ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಈಗ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು. ಈ ಥರ ಸರ್ವರ್ ಬಿಸಿ ಬರ್ತಾ ಇದೆ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿದರೆ ಸರ್ವರ್ ಬಿಸಿ ಬರ್ತಾ ಇದೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂತಂದರೆ, ಯಾವ ಒಂದು ಕಾಲೇಜುಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ, ಓಕೆ, ನೀವು ಈಗ ಒಂದಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ, ಹೌದಾ? ಸೊ ಆ ಒಂದು ಕಾಲೇಜುಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ವಸತಿ ಶಾಲೆಗಳ ಪಟ್ಟಿ ಅಂತಿದೆ. ಇಲ್ಲಿಂದ ನಾವು ಏನು ಮಾಡಬೇಕು, ಮಾಹಿತಿನ ಕೇಳ್ಕೊಬೇಕತ್ತೆ. ಅಂದರೆ ಕಾಲೇಜುಗಳಿಗೆ ಕಾಲ್ ಮಾಡಿ ನೀವೇನು ಮಾಡಬೇಕಂತಂದರೆ ಅಲ್ಲಿ ಪಟ್ಟಿ ಏನಾದರೂ ಒದಗಿಸಿದಾರ ಅಂತ ನೋಡಬೇಕು. ಎರಡನೇದು, ಸಂಬಂಧಪಟ್ಟಂತಹ ಇದು ಕಾಲೇಜುಗಳಿಗೆ ವಿಸಿಟ್ ಮಾಡ್ಕೋಬೇಕಾಗತ್ತೆ. ಇವರೇನಾದರೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಲಿಲ್ಲಪ್ಪ, ಈ ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂತಂದರೆ ನೀವು ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು. ಕಾಲೇಜುಗಳಿಗೆ ಹೋಗಿ ನೀವು ಇನ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ನೋಡಿ ಸರ್, ನಾವು ಅಪ್ಲಿಕೇಶನ್ ಹಾಕಿದ್ವಿ, ವೆಬ್ಸೈಟ್ ನೋಡಿದರೆ ಬಿಸಿ ಬರ್ತಾಯಿದೆ, 4ನೇ ತಾರೀಕಿಗೆ ಸೆಲೆಕ್ಷನ್ ಲಿಸ್ಟನ್ನು ಹಾಕಿದ್ದೀರಿ, ನೀವು ಇನ್ನೂವರೆಗೆ ಕಾಲ್ ಮಾಡಿಲ್ಲ. ಆ್ಯಕ್ಚುಲಿ ಒಂದಷ್ಟು ಕಾಲೇಜಿನವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಲ್ಲ ಅಥವಾ ಮೆಸೇಜ್ ಏನೋ ಬಂದಿಲ್ಲ, ನಿಮಗೆ ಮೆಸೇಜು ಬಂದಿಲ್ಲ, ಕಾಲು ಬಂದಿಲ್ಲ ಅಂದರೆ ನೀವು ಹಾಕಿರುವಂಥ ಕಾಲೇಜಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ. ಅಥವಾ ಕಾಲ್ ಮಾಡಬೇಕು, ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಬೇಕು. ಇಲ್ಲಾಂದರೆ ಬೇರೆ ಆಪ್ಷನ್ ನಿಮ್ಮ ಹತ್ರ ಇಲ್ಲ. ಈಗ ಒಂದು ನಿಮಗೆ ಮೆಸೇಜ್ ಬರಬೇಕು ಅಥವಾ ಅವರು ನಿಮಗೆ ಕಾಲ್ ಮಾಡಬೇಕು. ಎರಡೂ ಆಗಿಲ್ಲಪ್ಪ ಅಂತಂದರೆ ನೀವೇ ವಿಸಿಟ್ ಮಾಡ್ಕೋಬೇಕು. ಯಾಕಂದರೆ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ನೂ. ನೀವೇ ಅಲ್ಲಿ ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು. ಫಸ್ಟ್ ಒಂದು ಲಿಸ್ಟಲ್ಲಿ ಹೆಸರು ಇದೆ ಅಂತ ನೋಡ್ಕೋಬೇಕು, ಹೌದಾ? ಇದನ್ನು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇನ್ನೊಂದು ಯಾವುದಪ್ಪ ಅಂತಂದರೆ, ನಮ್ಮ BO ಆಫೀಸ್ ಒಳಗಡೆ, BO ಅಥವಾ DDP ಆಫೀಸ್ಗಳಿಗೆ ನೀವು ಅಲ್ಲಿ ಕೂಡ ನೀವು ಇನ್ ಕೇಸ್ ಆಫ್ ಹೇಳ್ತಾ ಇದ್ದೀನಿ, ತುಂಬ ಕಡಿಮೆ. ಇನ್ ಕೇಸ್ ಆಫ್ BO ಅಥವಾ DD ಆಫೀಸಲ್ಲಿ ಕೂಡ ನೀವು ಮಾಹಿತಿಯನ್ನು ತಲೆ ಹಾಕ್ಬೋದು. ಅವರಿಗೂ ಕೂಡ ಇನ್ಫಾರ್ಮೇಷನ್ ಹೋಗಿರುತ್ತೆ. ಅಟ್ಲೀಸ್ಟ್ ಅವರ ನಿಮ್ಗೆ ಏನು ಮಾಡ್ಬೋದು, ಗೈಡ್ ಮಾಡ್ಬೋದು. ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಯಾವುದಿಲ್ಲ. ಇದು ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋ ತನಕ ನೀವು ಕಾದರೆ ನಿಮಗೆ ಲಾಸ್ ಆಗುತ್ತೆ. ಮತ್ತೇನಾದರೂ ಮಾಹಿತಿ ಗೊತ್ತಾದರೆ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ.